ನನ್ ಡಾನ್ಸ್ ಸಾಮ್ರಾಜ್ಯಕ್ಕೆ ನೀನೇ ವಾರಸ್ತಾರ ಅಂತ ಹೇಳಿ ನನ್ ಚೈನ ನಿನಗ್ ತೆಗ್ದು ಹಾಕ್ತಿದ್ದೀನಿ ಅಂತ ಹೇಳಿಕತ್ತಾರ. ಜಾನಿ ಡಾನ್ ಆಗ್ಬಿಟ್ಟಿದಾರ. ಜಾನಿ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ಹಾಯ್ ಪರೋರೆ, ಎಂತ ಮಾಡ್ತಿದ್ದೀರಾ? ಕಬ್ಬಿನ ಗದ್ದೆಲ್ ಕಾಳೆ ಕೇಳ್ತಾವ್ನಿ. ಐ ಲೈಕ್ ಇಟ್. ಗುಡ್ ಜೋಕ. ಒಳ್ಳೆ ಥ್ರಿಲ್ಲಿಂಗ್ ಸಿನಿಮಾ ನೋಡ್ತೋನಿ. ತೊಂದರೆ ಕೊಡ್ಬೇಡಿ ಹೋಗಿ. ಐ ಲೈಕ್ ಇಟ್. ಪರೋರೆ, ಅದು ಡ್ರಿಲ್ಲಿಂಗ್ ಸಿನಿಮಾ ಅಲ್ಲ, ಥ್ರಿಲ್ಲಿಂಗ್ ಸಿನಿಮಾ. ನಾನು ಜಾಡ ಹಿಡಿಲಿಕ್ಕೆ ಬರ್ಲಿಲ್ಲ. ನಮ್ಮ ಬಾಸ್ ಜಾನಿ ಡಾನ್ ಅವ್ರು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಬಂದೆ. ಜಾನಿ ಡಾನ್ ಅವ್ರು ಬಂದಾರ? ಡಾನ್ ಜಾನಿ ಅವರು ಬರ್ಬೇಕು. ಕೊಯ್ಯ ಕೊಯ್ಯ ಕಾಳ. ಯಾವಲ್ಲವ ಕೊಯ್ಯ ಕೊಯ್ಯ ಕಾಳ? ಐ ಲೈಕ್ ಇಟ್. ಎಷ್ಟು ಸಲ ಹೇಳಿದ್ದೀನಿ ಕೊಯ್ಯ ಕೊಯ್ಯ ಕಾಳ ಅಂದ್ರೆ ನೀನೇ ಅಂತ. ಸಾರಿ ಬಾಸ್, ಮರ್ತು ಬಿಟ್ಟೆ. ಹೇಳಿ ಬಾಸ್. ನಾನು ಪಾರು ಅವ್ರ ಜೊತೆ ಮಾತಾಡಬೇಕು. ಆಚೆ ಹೋಗು. ನೋ ಬಾಸ್, ನಾನು ಇಲ್ಲೇ ಇರ್ತೀನಿ. ಕೊಯ್ಯ ಕೊಯ್ಯ ಕಾಳ. ಪುನಃ ಮರ್ತು ಬಿಟ್ಟೆ. ಬಾಸ್ ನಾನು ಹೇಳ್ದಂಗೆ ನೀನು ಕೇಳಬೇಕು. ಆಚೆ ಹೋಗು. ಬಾಸ್, ನಾನು ಆಚೆ ಹೋಗಿರ್ಬೇಕಾದ್ರೆ ಪರಕೀಯದವರೆಂತಾದ್ರೂ ಬಂದು ನಿಮ್ಮ ಮೇಲೆ ಗುಂಡಿನ ಮಳೆ ಸುರಿಸಿಬಿಟ್ರೆ? ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ಇಲ್ಲಿಂದ ಆಚೆ ಹೋಗು. ಜಾನಿ ಅವರೇ, ಅವ್ರು ಇಲ್ಲೇ ಇರ್ಲಿ. ನೀವ್ ಯಾನ್ ಮಾತಾಡ್ಬೇಕೋ ಮಾತಾಡಿ. ಪಾರೋರೆ, ನಾನು ಡಾನ್. ನನ್ನಂತ ಡಾನ್ಗಳು ಮಾತಾಡಬೇಕಾದ್ರೆ ಈ ರೀತಿ ಸೆಕ್ರೆಟರಿಗಳು ಪಕ್ಕದಲ್ಲಿ ಇರಬಾರ್ದು, DVD ಮಾಡಿಬಿಡ್ತಾರೆ. ಅದು ನನಗಿಷ್ಟ ಇಲ್ಲ. ಕೊಯ್ಯ ಕೊಯ್ಯ ಕಾಳ. ಓಕೆ ಬಾಸ್. ಡಾನ್ ಜಾನಿ ಅವರೇ, ಇನ್ನು ಯಾಕೆ ಇಲ್ಲೇ ನಿಂತಿದ್ರಿ? ಬನ್ನಿ ಕುತ್ಕೊಳ್ಳಿ. ಐ ಲೈಕ್ ಇಟ್. ಹೆಂಗ್ ನಡೀತಾ ಇದ್ದು ನಿಮ್ ಡಾನ್ ಕ್ಯಾಮೆ? ನಿಮಗೆ ಗೊತ್ತಲ್ಲ ಪಾರೋರೆ, ಡಾನ್ ಕೆಲಸ ತುಂಬ ಕಷ್ಟ. ಮೈಯೆಲ್ಲ ಕಣ್ಣಾಗಿರ್ಬೇಕು. ಸ್ವಲ್ಪ ಯಾಮಾರಿದ್ರು ಪೊಲೀಸ್ನವ್ರ ಗುಂಡು ನಮ್ಮ ಎದೆ ಸೀಳ್ಬಿಟ್ಟಿರುತ್ತೆ. ಹೆಂಗನಾಗ್ಲಿ, ನೀವು ಹೊಸಿ ಹುಷಾರಾಗಿರಿ. ಪಾರೋರೆ, ಪೊಲೀಸ್ನವ್ರ ಗುಂಡಲ್ಲ, ಮಿಲಿಟ್ರಿಯವ್ರು ಬಾಂಬ್ ಹಾಕಿದ್ರು ನಾನು ನೋ ಗಡಗಡ. ಪಾರೋರೆ, ಇಡೀ ವರ್ಲ್ಡಲ್ಲೇ ಈ ಜಾನಿ ಡಾನ್ ಹೆಸರು ಕೇಳಿದ್ರೆ ಗಡ 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 ಅಂತ ನಡುತ್ತಾರೆ. ಅಷ್ಟು ಬೆಳೆದು ಬಿಟ್ಟಿದ್ದೀನಿ. ಜಾನೆ ಬೆಳಿ ಶಿವ ಬುಡ ಕುಯ್ದಾಕ್ಬಿಡ್ತಾರೆ. ಈ ಜಾನಿ ಡಾನ್ ಹತ್ರನೇ ಕಾಮಿಡಿನಾ? ನಿಮ್ಮಂತವ್ರ ಆಟಗಳು ಆಡಕ್ಕಾಯ್ತದ? ಒಂದ್ ವೇಳೆ ಮಾಡಿದ್ರೆ ಉಡಾದುಂಗ. ತೊಂದ್ರೆ ತಗೋಬೇಡಿ, ನೀವು ವರ್ಲ್ಡ್ ಡಾನು. ನಮ್ಮಂತವ್ರ ಒಟ್ಟಿಗೆ ಬರೋದು ಶ್ರೇಯಸ್ಸಲ್ಲ. ಬಾವು, ಯಾಕಂಗ್ ಹೇಳಿರಿ? ಇಂಥ ಡಾನ್ ನಮ್ಮ ಮಟ್ಟಿಗೆ ಬಂದ್ರೆ ಸೂಪ್ ಆಯ್ತದೆ. ಅವಳು ಕುಡ್ಕೊಂಬಿಡು. ಅದು ಸೂಪ್ ಅಲ್ಲ, ಸ್ಕೋಪು. ಹಿಡಿದ್ರಿ ಜಾಡ. ಪಾರು, ನಮ್ಗ ಸ್ಕೋಪು ಬೇಡ, ಸೊಪ್ಪು ಬೇಡ, ಸುಮ್ಮನೆ ಇರು. ಗೌಡ್ರೆ, ನಾನೊಬ್ಬ ಡಾನ್ ಇಲ್ಲಿ ಕೂತಿದ್ದೀನಿ. ನನ್ನ ಮುಂದೆ ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ರೆ ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ. ಯಾವಾಗ ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋದು ನಾನು. ಮಧ್ಯ ಮಾತಾಡಿದ್ರೆ ಅಡ್ಡಡ್ಡ ಉದ್ದುದ್ದ ಸೀಳಾಕ್ಬಿಡ್ತೀನಿ. ಪಾರೋರೆ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಂದೆ. ಈ ವೇಸ್ಟ್ ಬಾಡಿ ಜೊತೆ ಮಾತಾಡಿ ಮೂಡೆಲ್ಲ ಆಫ್ ಆಗೋಯ್ತು. ರಾತ್ರಿ ಬಾಲ್ಕನಿಗೆ ಬನ್ನಿ, ಯಾಕ? ಡೈಮಂಡ್ ಸ್ಮಗ್ಲಿಂಗ್ ಸ್ಟೋರಿ ಹೇಳ್ತೀನಿ. ಬಾವು, ನೀವು ಡೈಮಂಡ್ ಮೋರಿಕೆ ಒಳಗ್ ಬಂದಿರಿಯಾ? ಪಾರು, ಅದು ಡೈಮಂಡ್ ಮೋರಿ ಎಲ್ಲ ಡೈಮಂಡ್ ಸ್ಟೋರಿ. ಹಿಡಿದ್ರಿ ಜಾಡ. ನೀನು ಹಟ್ಟಿಲೇ ಇರಬೇಕು. ಹಟ್ಟಿ ಬುಟ್ಟೆನಾರು ಆಚೆಗೋದ್ರೆ ಪರ್ಮನೆಂಟ್ ಆಗ ನಿನ್ನ ಹಟ್ಟಿಯಿಂದ ಆಚೆ ಹಾಕ್ಬಿಡ್ತೀನಿ. ಅಲ್ಲ ಇಲ್ಕಾಣಿ ಗೌಡ್ರೆ, ಡಾನ್ ಜಾನಿ ಅಂತ ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರೆ, ಹಿಂದೆ ಮುಂದೆ ಆಲೋಚನೆ ಮಾಡಿ ಮಾತಾಡ್ತಾರೆ. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ನೀವು ಒಬ್ರು ಸಮಾಜ ರಕ್ಷಕರು, ಸಮಾಜಘಾತಕರನ್ನ ದೊಡ್ಡ ವ್ಯಕ್ತಿ ಅಂತಿರಲ್ಲ, ನಿಮ್ಗೆ ಯಾನ್ ಅನ್ಬೇಕು? ಬುದ್ಧಿ ಭ್ರಮಣೆ ಆಗಿರೋ ವ್ಯಕ್ತಿ ಏನ್ಬೇಕು? ನಂಗೆ ಮಂಡಿ ಪೆಟ್ಟಂದಲ್ಲಿ ಹೇಳ್ತೇನೆ. ಹಲಸಿನ ಹಣ್ಣಿನ ಕಡುಬಿನ ರುಚಿ ತೋರ್ಸ್ಕ. ಅದ್ರ ಅವಶ್ಯಕತೆ ನನ್ಗಿಲ್ಲ. ಅಡ ಕೆಕ್ಕಪ್ಪುಲ, ಅವರು ಮಾತುಗ ನೀವು ಒಂದು ಮಾತಾಡಿ ಯಾಕೆ ತಪ್ಪು ಸಿಗಾಕಂಡೆ? ನಾ ಮಾತಾಡ್ತೀನಿ, ಸುಮ್ಮನೆ ಇರು. ನೀವು ಎಷ್ಟು ಹೇಳ್ರು ಅಷ್ಟೇ, ನಾನು ಮಾತ್ರ ಡಾನ್ ಜಾನಿ ಅವ್ರನ್ನ ಅರೆಸ್ಟ್ ಮಾಡೋಕ್ ಆತಿಲ್ಲ. ಅದೇ ಯಾಕೆ ಅರೆಸ್ಟ್ ಮಾಡಕ್ ಆಗಲ್ಲ ಅಂತ ಕೇಳ್ತಾವ್ನಿ. ಅವರು ಬೀಡ ಕೊಡ್ತಾರೆ, ನೀವು ಕೊಡೋದಿಲ್ಲ, ಅದಕ್ಕೆ. ಅಯ್ಯ ಹೆಕ್ಕತ್ತಿ ಬರೇ.
ಎಕ್ಸಾಕ್ಟ್ಲಿ ಕರೆಕ್ಟ್. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ನಿಮ್ಮಂತವ್ರು ಇರೋದಿನ್ಲಿಯೇ ಅಣ್ಣ ಅಪ್ಪನಂತ ಡಾನ್ಗಳು ಅಣ್ಣ ಮುನ್ನ ಗಲ್ಲಿಯಿಂದ ಸಣ್ಣ ಮುನ್ನ ಸಂಧಿವರೆಗೂ ಉಟ್ಕತ್ತವ್ರೆ. ಅವ್ರನ್ನ ಅರೆಸ್ಟ್ ಮಾಡಿ ಅವರಿಂದ ನಮ್ಗ ತೊಂದರೆ ಆಯ್ತದೆ. ಇಲ್ಲ ಅಂದ್ರೂ ನಿಮ್ಮಿಂದ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ರಿಂಗ್ ಮಾಸ್ಟ್ರ. ನಮಸ್ಕಾರ ಬಾಸ್. ಏನ್ರಿ ಬಜರಂಗಿ ಇನ್ಸ್ಪೆಕ್ಟ್ರೆ, ಎಲ್ರನ್ನೂ ಗುಡ್ಡೆ ಹಾಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀರಾ? ಎಂತ ಇಲ್ಲ, ನಿಮ್ಮಂತ ದೊಡ್ಡ ವ್ಯಕ್ತಿಗಳು ನಮ್ಮ ಜೊತೆ ಇಪ್ಪುದೇ ನಮ್ಮ ಪುಣ್ಯ. ನೀವು ಬಂದಾಗಳೆಲ್ಲ ಸಲಾಂ ಹೊಡಿಕಂತೇಳಿ ಕಿವಿ ಮಾತು ಹೇಳ್ತಿದ್ದೆ. ನಿಮ್ಮ ಮಾತು ಕೇಳಿಲ್ಲ ಅಂದ್ರೆ ಹೇಳಿ ಆ ಕಿವಿನ ಕತ್ತರಿಸಿ ಬಿಡೋಣ. ಏ ಕಲ್ಟಿವೇಟ್ರು, ನಮ್ಮ ಕಿವಿನ ಕತ್ತರಿಸಾಕ ನಮ್ಮ ಕಿವಿಗಳೇ ನೀರಳಿಕ ಎಲೆ ಅನ್ಕೊಂಬಿಟ್ಯಾ? ಇನ್ನೊಂದು ಮಾತು ನಮ್ಮ ಡಾನ್ ಜಾನಿ ಅವ್ರ ಬಗ್ಗೆ ಆಡ್ರೆ ಸರ್ಗಾಳದ ಕೇಸಲ್ಲಿ ಸೆರೆಮನಿಗೆ ಹಾಕಿಬಿಡ್ತೆ. ಇನ್ಸ್ಪೆಕ್ಟ್ರೆ, ಇಂಥ ಚಿಲ್ಟಾರಿ ಪಿಲ್ಟಾರಿಗಳ ಜೊತೆ ಎಲ್ಲ ಏನ್ ಮಾತಾಡ್ತೀರಾ? ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ನಿಮ್ಮ ಹೆಂಡತಿ ಬೈಕೆ ತಿರ್ಸಿ. ಇನ್ಸ್ಪೆಕ್ಟರ್, ಮನಪೂರ್ವಕವಾಗಿ ದುಡ್ಡು ತಗೊಂಡಿದ್ದೀರಾ. ಇದೇ ಖುಷಿಗೆ ಅವರಿಬ್ಬರಿಗೆ ಕಾಣೋ ತರ ನಮ್ಮ ಬಾಸಿನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ. ಯಾಕೆ ಮಾಡಲ್ವಾ? ನೀವು ಹೇಳುವತ್ತಿಗೆ ಮಾಡೋಕತ್ತಿಲ್ಲ ಮುಖತ್ತ. ಇದು ನಿಮ್ಮ ಕೈಯಲ್ಲ, ಕಾಲು. ನಿಮ್ಗೆಂತ ಸ್ವಯ ಇಲ್ವಾ? ಕೈಯನ್ನ ಕಾಲಂತ ತಿಳ್ಕೊಂಡು ಕೈಯಲ್ಲಿ ನಡಿಲಿಕ್ಕೆ ಆಗ್ತದ? ಅಲ್ಲ, ಕಾಲನ್ನ ಕೈ ಅಂತ ತಿಳ್ಕೊಂಡು ಕಾಲಲ್ಲಿ ಊಟ ಮಾಡ್ಲಿಕ್ಕೆ ಆಗ್ತದ? ಇನ್ಸ್ಪೆಕ್ಟರ್, ಈ ಡ್ರಾಮಾ ಎಲ್ಲ ಬೇಡ, ಡೈರೆಕ್ಟ್ ಆಗಿ ಕಾಲಿಗೆ ನಮಸ್ಕಾರ ಮಾಡಿ. ಅದು ಗ್ಯಾಸ್ಟ್ರಿಕ್ ಆಗಿ ಉಸಿರು ಇಟ್ಕೊಂಡಿತ್ತು, ಬಗ್ಗುಕತ್ತಿಲ್ಲ. ಮಂಡಿಗೆ ನಮಸ್ಕಾರ ಮಾಡ್ತೆ. ಬಾಯ್ಜಾನ್, ಬಗ್ಗಿದ್ದು ಸಾಕು, ಇದು ನಿಂತ್ಕೊಳ್ಳಿ. ಗೌಡ್ರ ಮುಂದ್ಗಡೆ ಹೆಚ್ಚೊತ್ತು ಬಗ್ಗೆ ನಿಲ್ಲೋದು ಸರಿ ಇಲ್ಲ, ಯಾಕಂದ್ರೆ ಆ ಮನುಷ್ಯನೇ ಸರಿ ಇಲ್ಲ. ಬಸ್ ಸ್ಮಗ್ಲಿಂಗ್ ಲೇಟ್ ಆಯ್ತು. ವಾಟ್ ಹ್ಯಾಪನ್ ಬಾಸ್? ಏನಿಲ್ಲ, ಸ್ಮಗ್ಲಿಂಗ್ ಅಂದ ಕೂಡಲೇ ಏನೋ ನೆನಪಾಯ್ತು. ವೆಹಿಕಲ್ ರೆಡಿನಾ? ಇವತ್ತು ವೆಹಿಕಲ್ ಇಲ್ಲ, ಬಜ್ಜಿ ಸೈಕಲ್. ಇನ್ಸ್ಪೆಕ್ಟರ್, ಕೆಲವೊಬ್ಬರಿಗೆ ನಮ್ಮ ಜೊತೆ ಹೇಗಿರ್ಬೇಕು ಅನ್ನೋದನ್ನ ಸರಿಯಾಗಿ ಹೇಳ್ಕೊಡಿ. ಗೊತ್ತಾಯ್ತಾ? ಇನ್ನು ಮುಂದಾರು ನಮ್ಮ ಡಾನ್ ಬಂದಾಗ ಸ್ವಲ್ಪ ತಗ್ಗಿ ಬಗ್ಗಿ ನಡಿನಿ. ನೀವು ಬಗ್ಗಿ ಸಾಕು, ಇನ್ಮೇಲೆ ನಿಮ್ಮನ್ನ ನಾವು ಬಗ್ಗಿಸ್ತೀವಿ. ಗೌಡ್ರೆ, ಫೋಟೋ ತೆಗ್ದಿದ್ದಾಯ್ತು, ಈಗ ಮುಂದೇನ್ ಮಾಡೋಣ? ಕಮಿಷನರ್ ಕೊಟ್ಬಿಟ್ಟು ಬಜರಂಗಿ ಅವ್ರಿಗೆ ಬ್ಯಾನ್ಸ್. ಪಾರು, ಈ ರೀತಿ ದೇವ್ರಿಗೆ ನಮಸ್ಕಾರ ಮಾಡಿದ ತಕ್ಷಣ ಬದಲಾಗಿರೋ ಜಾನಿ ಸರಿ ಹೋಗ್ತಾರೆ ಅನ್ಕೊಂಡಿದ್ಯಾ? ಅವ್ರನ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ. ಮಧುರವ್ರೆ, ಜಾನಿ ಅವ್ರೀಗ ಡಾನ್ ಆಗೋರೆ, ನೀವು ಅದು ಖುಷಿ ಪಡ್ಬೇಕು. ಯಾಕೆ ಈ ಪಾರ್ಟಿ ಭಯ ಪಟ್ಟಿರಿ? ಖುಷಿ ಪಡಕ್ಕೆ ಅವ್ರೇನ್ ಜನನಾಯಕ ಆಗಿಲ್ಲ, ಪೊಲೀಸರು ಗುಂಡಿಗೆ ಬಲಿಯಾಗೋ ಮಿಕ ಆಗೋಗಿದ್ದಾರೆ. ಮಧುರವ್ರೆ, ಬೊಟ್ಟು ಅನ್ನಿ, ಅಪ್ಶಕ್ನ ನುಡಿಬೇಡಿ. ಮತ್ತಿನ್ನೇನ್ ಪಾರು, ಡಾನ್ ಡಾನ್ ಅಂತ ಮೆದಿತಿದ್ ದೊಡ್ಡ ಡಾನ್ಗಳೇ ಮಣ್ಣು ಸೇರಿದ್ದಾರೆ. ಇನ್ ಜಾನಿ ಯಾವ ಲೆಕ್ಕ? ಆಲ್ರೆಡಿ ಪೊಲೀಸರು ಒಂದ್ಸಲ ಅವ್ರ ಮೇಲೆ ಫೈರ್ ಕೂಡ ಮಾಡಿದ್ದಾರೆ. ಯಾವ್ದಕ್ಕೂ ನಾವು ಒಂದ್ಕಿಂತ ಬಜರಂಗಿ ಅವ್ರನ್ನ ಕರೆದು ಬುದ್ಧಿ ಹೇಳುಮ. ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಆಂಟಿ 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 ಲಾಡಿ ಬಿಚ್ಚಿ ಹೋತಿತ್ತು, ಕಟ್ಟಿ ಕೊಡಿ. ನೀವು ಕಟ್ಟುದಿಲ್ಲ, ಹಂಗಾರೆ ನೀವು ಕಟ್ಟಿ. ನೀವು ಕಟ್ಟುದಿಲ್ಲ, ಹಂಗಾರೆ ನಾನೇ ಕಟ್ಕೊಂತೀನಿ. ಈಗ ನಾವು ಕಳ್ಳ ಪೊಲೀಸ್ ಆಟ ಆಡುವ. ನೀವು ಪೊಲೀಸ್, ನಾನು ಕಳ್ಳ. ನೀವು ನನ್ನನ್ನು ಹಿಡಿ. ರೆಡಿಯಾ? ರೆಡಿ. ಪಾರು, ಬಜರಂಗ್ ಇನ್ಸ್ಪೆಕ್ಟರ್ಗೆ ಹುಚ್ಚಿಡ್ತಿದೆ ಅನ್ನಿಸ್ತಿದೆ. ಅನ್ಸೋದ್ಯಾನ ಮಧುರವ್ರೆ, ಅವ್ರ ದಿಟ್ಟವಾಗ್ಲೂ ಹುಚ್ಚನೇ ಆಗ್ಬಿಟ್ಟವ್ರೆ. ನಮ್ಮ ಏರಿಯಾದಲ್ಲಿ ಯಾರ್ಯಾರು ಏನೇನು ಆಗ್ತಿದ್ರು ಒಂದು ಅರ್ಥ ಆಗ್ತಿಲ್ಲ. ಮುದ್ರೆ ಬಾಬಿ, ನಮ್ಮ ಬಾಸ್ ಜಾನಿ ಡಾನ್ ನಿಮ್ಮನ್ನ ಮನೆಯಲ್ಲೆಲ್ಲ ಹುಡುಕ್ತಾ ಇದ್ರು, ನೀವು ಇಲ್ಲಿ ಎಂತ ಮಾಡ್ತಿದ್ದೀರಾ? ನಾನು ಎಲ್ಲಿದ್ರೆ ಅವ್ರಿಗೇನಂತೆ, ಹೋಗೋರ್ ಕೆಲಸ ನೋಡ್ಕೊಳಕ್ ಹೇಳು. ನನ್ನ ಕೆಲಸ ಮಾಡೋದು ನನಗೆ ಚೆನ್ನಾಗಿ ಗೊತ್ತಿದೆ, ಅದನ್ನ ನಿನ್ನಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮನೆ ಕೆಲಸ ಮಾಡೋದನ್ನ ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀಯಾ? ಇಷ್ಟ ದಿನ ನೀವೇ ತಾನೇ ಮಾಡ್ತಿದ್ರಿ, ಈಗ್ಲೂ ಹೋಗಿ ಮಾಡಿ. ಮಧುರ ಬಾಬಿ, ನಮ್ಮ ಬಾಸ್ ಈಗ ಡಾನ್, ಹಾಗೆಲ್ಲ ಮನೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ ಕಣೋ. ನನಗೆ ಸೌಂಡ್ ಅಂದ್ರೆ ಅಲರ್ಜಿ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಗಂತ ಒಂದು ಶೂಟ್ ಮಾಡ್ಬಿಡ್ತೀನಿ. ಜಾನಿಯವ್ರೆ, ಈಗ ಅದೆಲ್ಲ ಬುಟ್ಟಾಕಿ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ?
ಬಜ್ರಂಗಿ ಅವ್ರು ಹುಚ್ಚ ಆಗ್ಬಿಟ್ಟವ್ರೆ. ಐ ಲೈಕ್ ಇಟ್. ಕೊನೆಗೂ ನನಗೊಬ್ಬ ಪಾರ್ಟ್ನರ್ ಸಿಕ್ಕಿ ಬಿಟ್ರು. ಕೊಯ ಕೊಯ ಕಾಳ ಎಲ್ಲಿದ್ಯೋ ಕೋಯ ಕೋಯ ಕಾಲ. ಐ ಲೈಕ್ ಇಟ್. ಸ್ಪಾಚ್ ಮರ್ತು ಬಿಟ್ಟೆ ನಾನೇ. ಪಾರೋರೆ, ಬಜರಂಗಿ ಇನ್ಸ್ಪೆಕ್ಟ್ರು ಯಾಕೆ ಹುಚ್ಚ ಆದ್ರು? ಅದೇ ನಂಗೂ ಗೊತ್ತಾಯ್ತಲ್ಲ ಡಾನ್ ಜಾನಿ ಅವ್ರೆ. ನನಗೆ ಗೊತ್ತು. ಸೂರಿ ನೀನ್ ಯಾವ PC ಅದೆ? ಜಸ್ಟ್ 1 hour ಬ್ಯಾಕ್ ಅದಂಗ್ ಇಷ್ಟ ಬಿರ್ನೆ ಆದ್ರಿ? ಬಜರಂಗಿ ಇನ್ಸ್ಪೆಕ್ಟರ್ ಡಾನ್ ಹತ್ರ ಬೀಡ ತಗೋತಾ ಇದ್ದಿದ್ದನ್ನ ನಾವು ಫೋಟೋ ಹೊಡೆದು ಕಮಿಷನರ್ಗೆ ತೋರಿಸಿದ್ವಿ. ಆಗ ಕಮಿಷನರು ಇನ್ಸ್ಪೆಕ್ಟರ್ನ ಕಿತ್ತಾಕಿ ನನಗೆ PC ಮಾಡಿದ್ರು. ಈ ಏರಿಯಾಗೆ ಹೊಸ ಇನ್ಸ್ಪೆಕ್ಟರ್ನ ನೇಮಕ ಮಾಡಿದ್ರು. ಯಾರೋ ಅವನು? ನನಗ್ ಗೊತ್ತಿಲ್ದಿರೋ ಹೊಸ ಇನ್ಸ್ಪೆಕ್ಟ್ರು. ಗಂಡದೆಯ ಗಂಡು, ನಗರದ ಬೆಂಕಿ ಚೆಂಡು, ಶ್ರೀರಾಮಚಂದ್ರ ಗೌಡ್ರು. ನೀವು ಪೊಲೀಸ್ ಬಟ್ಟೆನಲ್ಲಿ ಸಾನೆ ಪಸಂದ ಕಾಣಿಸ್ತಾ ಇದ್ದೀರಿ. ಕೀಪ್ ಕ್ವೈಟ್. ಈ ಗೌಡ ಕಾಕಿ ಹಾಕಿದ್ಮೇಲೆ ಸಂಬಂಧಗಳಿಗೆ ಬೆಲೆ ಕೊಡಲ್ಲ. ಹಾಗೆ ಕಾಗೆಗಳ ತರ ಇಕ್ಕಿ ಹಾಕೊಂಡು ಓಡಾಡ ಇವ್ರನ್ನು ಸುಮ್ನೆ ಬಿಡಲ್ಲ. ಗೌಡ ಜೈ ಅಂದ್ರೆ ಎನ್ಕೌಂಟ್ರು, ಜೈ ಅಂದ್ರೆ ಜಾಮೀನು. ಸೈಲೆಂಟ್ ಆಗಿ ಸೈಡ್ ಅಲ್ಲಿ ನಿಂತ್ಕೊಂಡ್ರೆ ಉಸಿರಾಡ್ತೀಯಾ, ಇಲ್ಲ ಅಂದ್ರೆ ಉಸಿರು ನಿಂತಿರೋ ಹೆಣ್ಣು ಆಗ್ತೀಯಾ. ಸರಿಯಾಗಿ ಹೇಳಿದ್ರಿ ಗೌಡ್ರೆ. ಬಾಸ್ ನೀವೊಂದು ಪಂಚಿಂಗ್ ಡೈಲಾಗ್ ಹೊಡಿಲಿ ಬಾಸ್. ಹೊಚ್ಚಿ ಆಡ್ಕೊಂಡಿರೋ ಬಚ್ಚಗಳೆಲ್ಲ ಪಂಚಿಂಗ್ ಡೈಲಾಗ್ ಹೊಡಿತಾ ಇದ್ರೆ ನನ್ನಂತ ಪಂಚೆ ಉಟ್ಕೊಳ್ಳೋರಿಗೆಲ್ಲ ಬೆಲೆ ಇರಲ್ಲ ಕಣ. ಐ ಲೈಕ್ ಇಟ್. ಸೂಪರ್ ಡೈಲಾಗ್ ಬಾಸ್. ಒಂಟೆ ಸೌಂಡ್ಗೂ ಗಂಟೆ ಸೌಂಡ್ಗೂ ಶಾನೆ ವ್ಯತ್ಯಾಸ ಇರುತ್ತೆ ಕಣ. ಒಂಟೆ ಪಡ್ಕೊಂಡ್ರೆ ಕಲ್ಲು ಹೊಡಿತಾರೆ, ಗಂಟೆ ಪಡ್ಕೊಂಡ್ರೆ ಕೈ ಮುಗಿತಾರೆ. ಸೂಪರ್ ಡೂಪರ್ ಸರ್. ಆದ್ರೆ ನಿಮ್ಮಿಬ್ರಲ್ಲಿ ಒಂಟೆ ಯಾರು ಗಂಟೆ ಯಾರು ಗೊತ್ತಾಗ್ಲಿಲ್ವಲ್ಲ? ಬಡ್ಕತಾರ ನೋಡಿದ್ರೆ ಗೊತ್ತಾಗಲ್ವಾ ಒಂಟೆ ಯಾರು ಅಂತ? ನಾನು ಒಂಟೆ ಅಲ್ಲ ಕಣೋ, ಒಂಟಿ ಸಲಗ. ಒಂಟಿ ಆಗಿದ್ದೀನಂತ ನನ್ನ ತಂಟೆಗೆ ಬಂದ್ರೆ ಮನೆ ಮುಂದೆ ಹೊಗೆ ಸ್ಮಶಾನದಲ್ಲಿ ತಮಟೆ ಫಿಕ್ಸು. ಯಾಕಿಬ್ರು ಈ ರೀತಿ ಜಗಳ ಮಾಡ್ತಿದ್ದೀರಾ? ಕಿತ್ತಾಡ್ತಾ ಇಲ್ಲ ಮಧುರ ಅವ್ರೆ. ಎಸ್ಸರ್ ಗೌಡ ಕಾಕಿ ತೊಟ್ಟಾಯ್ತು. ಇನ್ಮೇಲೆ ಇಂಥ ಡಾನ್ಗಳೆಲ್ಲ ಬಾಲ ಮುದ್ರಕೊಂಡಿರ್ಬೇಕು ಅಂತ ವಾರ್ನ್ ಮಾಡ್ತಾವ್ನೆ. ವಾರ್ನ್ ಮಾಡಿದ ಕೂಡಲೇ ಎದ್ರುಕೊಂಡು ಮೂಲೆ ಸೇರ್ಕೊಳ್ಳೋದಕ್ಕೆ ನಾನೇನು ಕೈಗೆ ಬಳೆ ಕಿವಿಗೆ ಓಲೆ ತೊಟ್ಕೊಂಡಿಲ್ಲ. ಕಿವಿಗೆ ಓಲೆ ಕೈಗೆ ಬಳೆ ತೊಟ್ಕೊಂಡಂತಹ ಕಿತ್ತೂರು ರಾಣಿ ಚೆನ್ನಮ್ಮನೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲನೇ ಮಹಿಳೆ ಅಂತ ಮರಿಬೇಡಿ. ಅದೇ ನಮ್ಮನೆ ಒಣಕೆ ಹಿಡಿದು ಹೋರಾಡಬಹುದಂತ ತೋರಿಸಿದ್ದು ಬಳೆ ಮತ್ತು ಓಲೆ ಹಾಕಿಕೊಂಡಿರುವ ಒಂದು ಹೆಣ್ಣು. ಅದೇ ನಮ್ಮ ಒಣಕೆ ಓಬವ್ವ. ಇದನ್ನು ಮರಿಬೇಡಿ ಬಾಸ್. ಇಷ್ಟೊತ್ತು ಇವ್ರಿಬ್ರು ಹೇಳಿದ ಸುಳ್ ಡೈಲಾಗ್ ಗಿಂತ ನಿಮ್ಮಿಬ್ರು ಡೈಲಾಗ್ ಸೂಪರ್ ಆಗಿತ್ತು ಕಣ. ಇಲ್ಲಿ ಬಿಲ್ಡಪ್ ನಾವು ತಗೋಬೇಕು. ಇಲಿಗಳ ತರ ಇದ್ರೆ ಚಂದ, ಹುಲಿಗಳ ತರ ಆಡಕ್ ಬರ್ಬಾರ್ದು. ಕಾಕಿ ಮೈ ಮೇಲಿದೆ ಅಂತ ಕಾಲ್ ಕಚ್ಚಕ್ ಬರಬೇಡಿ. ಬಂದ್ರೆ ಹೇಳಲ್ಲ, ಮಾಡಿ ತೋರಿಸ್ತೀವಿ. ಕೊಯ ಕೊಯ ಕಾಳ. ಕೊಯ ಕೊಯ ಕಾಳ. ಸಾರಿ ಬಾಸ್, ನಾನೇ ಮರ್ತ್ಬಿಟ್ಟೆ. ಬಾರೋ ಹೋಗೋಣ. ನಮ್ಮ ಸಾಹೇಬ್ರಿಗೆ ಹೆದರ್ಕೊಂಡು ಹೊರಟ್ಬಿಟ್ರ. ಅಲ್ಲೋ, ನಮ್ಮ ಬಾಸ್ಗೆ ಭಯ ಅನ್ನೋದೇ ಇಲ್ಲ. ಗನ್ ತಂದು ನಾವು ಯಾರಂತ ತೋರಿಸ್ತೀವಿ. ಬಾಸ್ ಲೆಟ್ಸ್ ಗೋ. ರಾಜು, ನಾವ್ ಹೇಳ್ದಂಗ್ ನೀನ್ ಕೇಳಿದ್ರೇನೆ ಅವರಿಬ್ರು ಬುದ್ಧಿ ಕಲಿಯೋದು. ನೋಡ್ತಾ ಇರಿ ಮಧುರ ಬಾಬಿ, ನಾನ್ ಮಾಡೋ ಆಕ್ಟಿಂಗ್ಗೆ ನೀವಿಬ್ರು ತಲೆ ಸುತ್ತಿದ್ದಬೇಕು. ನಾವಿಬ್ರು ತಲೆ ಸುತ್ತ ಬೀಳೋದಲ್ಲ, ಅವರಿಬ್ರು ತಲೆ ಸುತ್ತ ಬೀಳ್ಬೇಕು. ಅವಾಗಲಿಂದ ಬಹಳ ಎಗರಾಡ್ತಾ ಇದ್ರಲ್ಲ, ಇವಾಗ ನಮ್ಮ ಬಾಸು ಗನ್ ತಂದಾಯ್ತು. ಇನ್ನು ಮುಂದೆ ಸೈಲೆಂಟ್ ಆಗಿದ್ರೆ ಸರಿ, ಇಲ್ಲಾಂದ್ರೆ ಸೂಟ್ ಆಗ್ಬಿಡ್ತಾರೆ. ಇವನು ಪೊಲೀಸ್ ಕಣ.
ಹೇಳ ಪೊಲೀಸ್ ಪೊಲೀಸ್ ಪೊಲೀಸ್. ಈ ಡಾನ್ ಅಂತ ನಾಯಿಗಳಿಗೆ ಹೆಸರಲ್ಲ. ನೀನು ನನಗೆ ಹೆದರದೇ ಇರ್ಬೋದು, ಈ ಗನ್ಗೆ ಹೆದರ್ಲೇಬೇಕು. ಬರೀ ಗನ್ ಹಿಡ್ಕೊಂಡ್ಬಿಟ್ರೆ ಸಾಲದು. ಗನ್ ಹಿಡಿದ ತಕ್ಷಣ ಒಳಗಡೆ ಎಷ್ಟು ಬುಲೆಟ್ ಇದೆ ಅಂತ ಎಣಿಸೋದಕ್ಕೆ ಕೆಪಾಸಿಟಿ ಇರ್ಬೇಕು. ಇಲ್ಲಿ ಗಂಟ ಯಾಕೆ ಬಂದೆ? ಆಗ್ಲೇ ನನ್ನ ಹತ್ರ ಗನ್ ಇರ್ಲಿಲ್ಲ ಅಂತ ಬೇಜಾನ್ ಆವಾಜ್ ಆಗ್ತಿದ್ಯಲ್ಲ, ಈಗ ಹಾಕು ನೋಡೋಣ. ನಾನು ಅವಾಗಿಂದ ಹಾಕ್ತಾ ಇರೋದು ಅವಾಜೆ. ಸಾರಿ ಸೊಕ್ಕಳಗಬೇಡಿ, ನಾನು ಇನ್ನು ಅದ್ರೊಳಗೆ ಗೋಲಿ ಸುದುಕಿಸಿಲ್ಲ. ಹೋಗ್ಲಿ ಅಂತ ಬಿಡ್ತಾ ಇದ್ದೀನಿ, ಇದೊಂದ್ಸಲ ಬದುಕೋ ಹೋಗಿ. ಎಷ್ಟ್ ಕಿತ್ತಾಯಿ ಹೇಳಿದ್ರು ನಮ್ ಬಾಬನ್ ತವ ಸಂಬಳ ಕೇಳಿಯಾ? ಅಯ್ಯೋ ನನ್ ತಪ್ಪಾಯ್ತು, ಇನ್ನೊಂದ್ಸತಿ ಕೇಳಕ್ಕಿಲ್ಲ, ನನ್ನ ಬಿಟ್ಬಿಡಿ. ನಿನ್ನ ಕರ್ಕೊಂಡ್ ಬಂದಿರೋದು ಬಿಡೋದಕ್ಕಲ್ವೋ ಸಾಯಿಸೋದಕ್ಕೆ? 70 ಸುರೇಶ, ಇದು ಮಧುರ್ ಅವರು ಪಾರು ಅವ್ರ ಧ್ವನಿ ಅಲ್ವೇನಾ? ಹಿಂಗಂದ್ರೆ ಏನ? ಬಾರೋ ಫಾಲೋ ಮಾಡು. ಇವ್ನ ಆಡ್ತಿರೋ ಆಟಕ್ಕೆ ಬರೀ ಹೊಡೆದ್ರೆ ಸಾಲದು. ತಗೋ ಚುಚ್ಚು. ಪಾರು, ನಮ್ ಡ್ರಾಮಾ ವರ್ಕೌಟ್ ಆಗ್ತಿದ್ಯಾ? ಪಾರು, ಇಷ್ಟನ ಜಾನಿ ಮುಖ ನೋಡ್ಕೊಂಡು ನಮ್ ಗ್ಯಾಂಗ್ ಚಟುವಟಿಕೆನ ನಿಲ್ಸಿದ್ದೆ. ಆದ್ರೆ ಈಗ ಜಾನಿನೇ ಡಾನ್ ಆಗಿರೋದ್ರಿಂದ ನಮ್ ಜಿಲೇಬಿ ಗ್ಯಾಂಗ್ನ ರಿಓಪನ್ ಮಾಡಿ ಯಾವ್ದಕ್ಕೂ ಬೋಣಿಗಿರ್ಲಿ ಅಂತ ರಾಜುನ ಎತ್ತಿಸ್ಬಿಟ್ಟೆ. ಹೂ ಮಧುರ ಅವ್ರೆ, ನಾನು ನಮ್ ಬಾಬುನ್ ಮುಖ ನೋಡ್ಕೊಂಡು ಸುಮ್ನಿದ್ದಿ. ಆ ರಾಜು ನಮ್ ಬಾಬುನ್ ತವನೇ ಪದೇ ಪದೇ ಸಂಬಳ ಕೇಳ್ತಿದ್ದ ಅಂತಾನೆಯ ನಿಮ್ ಜಿಲೇಬಿ ಗ್ಯಾಂಗ್ ಸೇರ್ಕೊಂಡು ಅವನ ಕತೆನ ಮುಗಿಸ್ಬಿಟ್ಟಿ. ಇನ್ಯಾಕೆ ನಾ ನಿಮ್ ಜಿಲೇಬಿ ಗ್ಯಾಂಗ್ನಾಗೆ ಇರ್ತೀನಿ. ಅಯ್ಯ, ನೀವು ನಮ್ಮ ಬಾವನ ಬಗ್ಗೆ ಎಲ್ಲ ಯಾನು ತಲೆ ಕೆಡ್ಸ್ಕೊಂಬೇಡಿ. ಅವರು ಬದಲಾಗೋರೆ, ನಾನು ಬದಲಾಗವ್ನಿ ಅಷ್ಟೇಯ. ಯೋಳಿ, ಈಗ ಯಾರನ್ನ ಕೊಲೆ ಮಾಡ್ಬೇಕು? ನಮ್ ಜಾನಿಗ ಆಗಾಗ ಫೋನ್ ಮಾಡಿ ಇಸ್ಪಿಟ್ ಆಡಕ್ಕೆ ಕುಡಿಯಕ್ಕೆ ಕರೆದು ಅವ್ರನ್ನ ಹಾಳು ಮಾಡ್ತಿರೋ ಆ ಕುಳ್ಳ ಪ್ರೇಮ ಎತ್ಬಿಡೋಣ. ಆದ್ರೆ ಈ ಸಲ ಚಾಕುನ ನೀನ್ ಹಾಕ್ಬೇಡ, ನನ್ನ ಕೈಯಾರ ಅವನ್ನ ಚುಚ್ಚಿ ಚುಚ್ಚಿ ಸಾಯಿಸ್ಬೇಕು. ಏನ್ ಮಾಡ್ತಿದ್ಯಮ್ಮ? ಒಂದು ಕೊಲೆ ಸಾಲದು ಅಂತ ಇನ್ನೊಂದು ಕೊಲೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಯಾಕೆ ಅನ್ಬಾರ್ದು ಬಾವು? ನಿಮಗ್ ಗೊತ್ತಿಲ್ದಿರೋ ಕ್ಯಾಮೆನ ನೀವು ಶುರು ಮಾಡಿ ಬದಲಾದ್ಮೇಲೆ ನಾನ್ ಯಾಕೆ ಬದಲಾಗಬಾರ್ದು? ಹಾಗಂತ ಅವನಿಗೆ ಒಂದೇ ಸರಿ ಹಾಪಿಡೋದಾ? ಒಂದ್ ಕೊಲೆ ಮಾಡಿದವ್ರಿಗೆ ಇನ್ನೊಂದ್ ಕೊಲೆ ಮಾಡೋದು ಯಾವ ಲೆಕ್ಕ? ಕಮಾನ್ ಜಾನಿ, ಎಷ್ಟೇ ಆದ್ರೂ ನೀವು ಡಾನ್ ಅಲ್ವಾ? ನಿಮ್ಗೂ ಇದೆಲ್ಲ ಗೊತ್ತಿರುತ್ತೆ. ಮಧು ಪ್ಲೀಸ್ ಅಮ್ಮ, ನೀನಿಂತ ಕೆಲಸ ಎಲ್ಲ ಮಾಡಬಾರ್ದು. ನಾನ್ ಮಾಡಬಾರ್ದು ಅಂದ್ರೆ ನಿಮಗ್ ಗೊತ್ತಿಲ್ದಿರೋ ಈ ಕ್ಯಾಮೆನ ಬಜ್ರಂಗಿಯವ್ರ ಹತ್ರ ಕಿತ್ಕೊಂಡಿರೋದನ್ನ ವಾಪಸ್ ಕೊಟ್ಟು ಮೊದ್ಲಿನ ತರ ಬದಲಾಗಿ. ನಾನು ಬದಲಾದರೆ ನಾನ್ ನಮ್ ಜಿಲೇಬಿ ಗ್ಯಾಂಗ್ನ ಬಿಟ್ಟು ಬದಲಾಗ್ತೀನಿ. ಇಲ್ಲಾಂದ್ರೆ ನೀವ್ ಹೀಗೆ ಡಾನ್ ಆಗಿರಿ, ನಾನ್ ಕೊಲೆ ಮೇಲ್ ಕೊಲೆ ಮಾಡ್ತಾನೆ ಇರ್ತೀನಿ. ಅರ್ಜೆಂಟಾಗಿ ಬಾ ಅಂತ ಹೇಳಿದ್ರಲ್ಲ, ಏನ್ ವಿಷಯ ಅಂತ ಕೇಳಿಕತ್ತಾರ. ಚಿಕ್ಕಪ್ಪ, ನಾನು ನನಗೋಸ್ಕರ ಡಾನ್ ಅದೇ, ಆದ್ರೆ ಈಗ ನನ್ನ ಹೆಂಡತಿಗೋಸ್ಕರ ಡಾನ್ ಪದವಿನ ವಾಪಸ್ ಕೊಡ್ತಾ ಇದ್ದೀನಿ. ಈ ಫೀಲ್ಡ್ನಾಗ ಹೆಂಡತಿ ಮಕ್ಕಳು ಅನ್ನೋ ಸಂಸಾರ ಸಾಗರಕ್ಕೆ ಸಿಕ್ಕಾಕೊಂಡ್ರ ನನಗೆ ನಾನಾ ದಳಪತಿ ಅನ್ನೋ ದಡಕ್ ಸೇರಕ್ ಆಗಂಗಿಲ್ಲ ಅಂತ ಹೇಳಿಕತ್ತಾರ. ನಾನು ದಳಪತಿ ಅನ್ನಿಸ್ಕೊಳ್ತಾ ಇದ್ರು ಪರವಾಗಿಲ್ಲ, ನನ್ನ ಹೆಂಡತಿಗೆ ಪತಿಯಾಗಿರ್ತೀನಿ, ಅಷ್ಟು ಸಾಕು. ನಿನ್ನ ಉದ್ಧಾರ ಮಾಡೋ ಸಲುವಾಗಿ ನನ್ನ ದಳಪತಿ ಮಾಡ್ಕೊಂಡಲ್ಲ, ನನಗ್ ಬುದ್ಧಿ ಇಲ್ಲ ಅಂತ ಹೇಳಿಕತ್ತಾರ. ಸದ್ಯ ಈಗ್ಲಾದ್ರೂ ಅದು ಅರ್ಥ ಆಯ್ತಲ್ಲ, ನನ್ನ ಪುಣ್ಯ. ಇನ್ನೊಂದ್ಸತಿ ಯೋಚನೆ ಮಾಡ್ರಿ. ಒಂದ್ಸತಿ ನೀವು ನಿಮ್ ಪದವಿನ ಬಿಟ್ಕೊಟ್ರ ಇನ್ನೊಂದ್ಸತಿ ಆ ಪದವಿನ ಇವ್ರು ನಿಮ್ಗೆ ಕೊಡಂಗಿಲ್ಲ ಅಂತ ಹೇಳಿಕತ್ತಾರ. ಬೇಡ ಬಿಡಿ, ನೀವೇ ಇಟ್ಕೊಂಡು ಮಜಾ ಮಾಡಿ. ನೀವ್ ಹಿಂಗ್ ಸಡನ್ಲಿ ಕೆಲ್ಸ ಬಿಟ್ಟೋದ್ರ ಇದಕ್ ವಾರಸ್ತಾರನ ಯಾರನ್ನ ಮಾಡ್ಲಿ ಅಂತ ಕೇಳಿಕತ್ತಾರ. ಅವಾಗಿಂದ ಇವ್ರು ಹೇಳೋದನ್ನ ಕೇಳಿಸ್ಕೊಂಡು ಮೂಕ ಹಕ್ಕಿ ತರ ನಿಂತಿದ್ದಾನಲ್ಲ, ಇವನ್ನೇ ಮಾಡ್ಬಿಡಿ. ನಿಮ್ಗಿಂತನೂ ಇವನೇ ಎಷ್ಟೋ ಬೆಟ್ರ್ ಅಂತ ಹೇಳಿಕತ್ತಾರ. ಏನಂತೆ? ಬೆಂಡ್ ಆಗಂತೆ. ಮತ್ತೇನಂತೆ? ನೀನು ಅವ್ರ ತರ ಆಗ್ದ ನಿಯತ್ತಾಗಿರು ಅಂತ ಹೇಳಿಕತ್ತಾರ. ಅಷ್ಟೇ ತಾನೆ? ಬಾ ನಿಯತ್ತಾಗಿ ಮಾಡೋಣ. ಡಬ್ಬ ನನ್ನ ಮಗ ಅಧಿಕಾರ ಕೊಟ್ಕೊಳ್ಳೆ ನಾನು ಸೆಕ್ರೆಟರಿನ ಹೊಡ್ಕೊಂಡು ಹೊಟ್ಬಿಟ್ಟ. ಚಿಕ್ಕಪ್ಪ, ನಿಮ್ಗೆ ಮಾತು ಬಂದ್ಬಿಡ್ತಾ? ನನ್ನ ಸೆಕ್ರೆಟರಿನ ಹೊಡ್ಕೊಂಡು ಹೋಗಿರೋ ಶಾಕ್ಗೆ ಹೋಗಿದ್ ಮಾತು ಮತ್ತೆ ಬಂತು. ಬಾವು, ಯಾನ ಇದು ಪೊಲೀಸ್ ಬಟ್ಟೆ ಹಾಕೊಳ್ದಿರಾ ನಿಮ್ ಬಟ್ಟೆ ಹಾಕೊಂಬತ್ತಾ ಇದ್ದೀರಿ?
ಜಾನಿ ಡಾನ್ ಗೆಟಪ್ಪ ಬಿಚ್ಚಿಟ್ ಬಂದಿದ್ದೀರಾ, ಏನಾಯ್ತು? ಹೇಳಕ್ ಏನು ಉಳಿದಿದೆ ಮಧು? ನಮ್ಮಿಬ್ರಿಂದ ನೀವಿಬ್ರು ಬದಲಾಗಿರೋದನ್ನ ನೋಡಕ್ ಆಗ್ಲಿಲ್ಲ. ಅದಕ್ಕೆ ರಾತ್ರಿ ಮಾತು ಕೊಟ್ಟಂಗೆ ನನ್ನ ಇನ್ಸ್ಪೆಕ್ಟರ್ ಕೆಲಸ ಬಜರಂಗಿ ಇನ್ಸ್ಪೆಕ್ಟರ್ಗೆ ಕೊಡೋ ಥರ ಮಾಡೀನಿ. ನಾನು ನಮ್ಮ ಚಿಕ್ಕಪ್ಪನ ಕರೆಸಿ ನನ್ನ ಡಾನ್ ಪದವಿನ ಅವ್ರಿಗೆ ವಾಪಸ್ ಕೊಟ್ಬಿಟ್ಟಿದ್ದೀನಿ. ಈಗ ನಿಮ್ಮಿಬ್ರಿಗೂ ಖುಷಿಯಾ? ಓ ಖುಷಿ ಆಯ್ತು. ನೀವ್ ಯಾವಾಗ್ಲೂ ನೀವಾಗಿದ್ರೆ ನಮಗ್ ಖುಷಿ ಆಗೋದು. ನನಗೂ ನಾನಾಗಿರ್ಬೇಕು ಅಂತಾನೆ ಆಸೆ, ಆದ್ರೆ ನೀನ್ ಬಿಡೋದೇ ಇಲ್ವಲ್ಲ. ಯಾವಾಗ ನೋಡಿದ್ರು ಕೆಲಸ ಮಾಡಿ ಅಂತ ಇರ್ತೀಯ. ಅದಕ್ಕೆ ನಾನು ಆ ರೀತಿ ಮಾಡಿದ್ದು. ಜಾನಿ, ನಾನ್ ನಿಮಗೆ ದುಡ್ದು ಬದುಕಿ ಅಂತ ಹೇಳ್ದೆ, ಬೇರೆಯವ್ರನ್ನ ಕಡ್ದು ಬದುಕಿ ಅಂತ ಹೇಳಿಲ್ಲ. ತೊಂದರೆ ಇಲ್ಲ. ಇಂಥ ವೇದಾಂತಗಳನ್ನ ಹೇಳೋ ನೀವು ನಮಗೆ ನಿಧಾನಕ್ಕೆ ತಿಳಿಸಿ ಹೇಳ್ಬೋದಾಗಿತ್ತಲ್ವಾ? ಅದು ಬಿಟ್ಬಿಟ್ಟು ಪಾಪ ಆ ಉಮ್ಮತ್ತರು ಮಿಳ್ಳೆನ ಕೊಲೆ ಮಾಡ್ಬಿಟ್ರಿ ಅಲ್ಲ, ಈಗ ಏನ್ ಮಾಡ್ರಿ? ಪೊಲೀಸ್ನವ್ರು ಬಂದು ನಿಮ್ಮಿಬ್ರನ್ನ ಅರೆಸ್ಟ್ ಮಾಡಿದ್ರೆ ಏನ್ ಮಾಡ್ತೀರಾ? ಅವ್ರಿಗೂ ನಿಮಗ್ ಕೊಟ್ಟಂಗ್ ಜಿಲೇಬಿ ಕೊಡ್ತೀವಿ. ಅಂದ್ರೆ ಪುನಃ ನೀವು ಜುಲಬಿ ಗ್ಯಾಂಗ್ ಸೇರ್ಕೊಂಡ್ರೆ? ಇಲ್ಲ ಗೌಡ್ರೆ, ಜಿಲೇಬಿ ಅನ್ನೋದು ನಮ್ ಗ್ಯಾಂಗ್ ಹೆಸರಲ್ಲ. ನಿಮ್ಮಿಬ್ರಿಗೂ ಬುದ್ಧಿ ಕಲ್ಸಕ್ಕೆ ಜಿಲೇಬಿ ಅನ್ನೋ ಡ್ರಾಮಾ ಮಾಡಿದ್ವಿ. ಅಂದ್ರೆ ಕೊಲೆ ಗ್ಯಾಂಗ್ ಅಂತ ಹೇಳಿದ್ದಲ್ಲ ಸುಳ್ಳು. ಅಂದ್ರೆ ನಮ್ಮ ಎದುರು ಉಮ್ಮತ್ತೂರ್ ಬೆಳಗ ಚಾಕು ಚುಚ್ಚಿದ್ರಲ್ಲ ಅದು? ಅದು ನಾನು ಇವ್ರ ಜೊತೆ ಸೇರ್ಕೊಂಡು ನಿಮಗೆ ತಿನ್ಸಿದ ಜಿಲೇಬಿ. ನಾನೇ ಅನ್ಸಿದ್ದು.